ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಹರ್ಷಿತಾ ಸಂಜಯ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಗುಡ್ ಈವ್ನಿಂಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮದು ರಿಲೇಟಿವ್ದೊಂದು ಫಂಕ್ಷನ್ ಇತ್ತು. ಬೆಳಗ್ಗೆ ಒಂದು ಗುರುಪ್ರವೇಶಕ್ಕೆ ಹೋಗಿದ್ದೆ, ಈವ್ನಿಂಗ್ ಒಂದು ರಿಲೇಟಿವ್ ಫಂಕ್ಷನ್ ಇತ್ತು. ಹಾಗೆ ಸಲೂನಿಗೆ ಬಂದೆ ಹೇರ್ ಕಲರಿಂಗ್ ಹಾಕ್ಸೋಣ ಅಂತ. ಕಲರಿಂಗ್ ಮಾಡ್ಸೋಕ್ಕೆ ವೆಯ್ಟ್ ಮಾಡಿಸಿದ್ರು. ಸೊ ಕಲರಿಂಗ್ ಹಾಕಿಸ್ದೆ. ಸೊ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗೆ ವಿಡಿಯೋ ಮಾಡಿಲ್ಲ, ಹಾಗೆ ಬಂದೆ. ಸೊ ನೆಕ್ಸ್ಟ್ ಟೈಮ್ ಆಯಿತು ಅಂತ ಹೇಳಿ ಹೊರಟ್ವಿ. ನಮ್ಮ ಮನೆಯವ್ರು ತುಂಬ ಸ್ಪೀಡಾಗಿ ಹೋಗ್ತಾಯಿದ್ರು. ಸೊ ಅದರಿಂದ ಜಾಸ್ತಿ ವೀಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅದರಲ್ಲೂ ಸ್ವಲ್ಪ ಮಾಡಿದ್ದೀನಿ, ಯಾಕೆ ಅಂದರೆ ಆಮೇಲೆ ಕೋಲ್ಡ್ ಬೇರೆ ಇತ್ತಲ್ಲ ವೆದರು. ಸೊ ಅದರಿಂದ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂಥೇಳಿ ನಾನು ಫುಲ್ಲು ಕವರ್ ಮಾಡ್ಕೊಂಡಿದ್ದೀನಿ ಗೈಸ್. ಈ ಕೋಲ್ಡಲ್ಲೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ವಲ್ಲ, ಅದರಿಂದ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹಾಗೆ ನೋಡಿದ್ರು, ಸ್ಮೈಲ್ ಮಾಡಿದ್ರು. ಸೊ ಡ್ರೈ ಮಾಡಬೇಕಾದ್ರೆ ಜಾಸ್ತಿ ನೋಡೋಕ್ಕಾಗಲ್ವಲ್ಲ, ಅದರಿಂದ ನಾನೇ ವಿಡಿಯೋ ಮಾಡ್ಕೊಂಬಂದೆ. ಸೊ ಫಂಕ್ಷನಿಗೆ ರೀಚ್ ಆದಾಗ ಅಲ್ಲಿ ತುಂಬ ರಶ್ ಇತ್ತು ಗೈಸ್. ಎಲ್ಲರೂ ನೋಡಿ ಬೇಗ ಬೇಗ ಹೋಗ್ತಿದ್ದಾರೆ. ಆ ಸೈಡಿಂದ ಬೇರೆ ಬರ್ತಾಯಿದ್ದಾರೆ. ಯಾರು ಕ್ಯೂ ಕರೆಕ್ಟಾಗಿ ಫಾಲೋನೇ ಮಾಡ್ತಾ ಇರಲಿಲ್ಲ ಗೈಸ್. ನಾವು ಸುಮ್ಮನೆ ನಿಂತಿದ್ವಿ. ಆ ಕಡೆಯಿಂದ ಬರ್ತಾನೇ ಇದ್ದಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಅದರಿಂದ ಸುಮ್ಮನೆ ನಿಂತಿದ್ವಿ. ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿ. ಓಕೆ, ಅವ್ರದ್ದೆಲ್ಲ ಆಯಿತು. ಸೊ ನೆಕ್ಸ್ಟ್ ನಾವೇ ಹೋಗ್ಬೇಕಲ್ವಾ, ಅದರಿಂದ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರು ಬೇರೆ ಮೂನೇ ಆಗ್ತಾಯಿಲ್ಲ. ಆ ಥರ ರಿಸ್ಕಿಟ್ಟಲ್ಲೆಲ್ಲ ಇದ್ದಾಗ ನಮ್ಮ ಮನೆಯವ್ರು ಬೇಗ ಬೇಗ ಹೋಗೋದೇ ಇಲ್ಲ. ಸೊ ಅವ್ರಿಗೊಂಥರ ಸಫಿಕೇಟ್ ಆಗುತ್ತೆ. ಸೊ ಅದರಿಂದ ಬನ್ನಿ ಆ ಕಡೆ ಹೋಗೋಣ ಅಂಥೇಳಿ ನಾನೇ ಕರ್ಕೊಂಡು ಬಂದೆ. ಸೊ ಹುಡುಗ ಹುಡುಗಿ ಇಬ್ಬರು ತುಂಬ ಚೆನ್ನಾಗಿದ್ದರು. ಸೊ ವಿಶ್ ಮಾಡಿದ್ವಿ, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂಥೇಳಿ ನಿಂತ್ಕೊಂಡ್ವಿ. ಸೊ ಅಷ್ಟರಲ್ಲಿ ನಾವು ಯಾರೋ ನಿಂತ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಹುಡುಗಿ ಬೇಡ, ಆಮೇಲೆ ತೆಗೆಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ನಮ್ಮದು ಫೋಟೋ ಆಯಿತು. ಸೊ ಅಲ್ಲಿಗೆ ಟೈಮೇ ಮುಗಿದೋಯ್ತು ಗೈಸ್. ಫೋಟೋ ತೆಗೆಸ್ಕೊಂಡು ಬಂದ್ವಿ. ಈ ಸೈಡು ಫೋಟೋ ಬೇರೆ ಮಾಡಬೇಕು, ವ್ಲಾಗ್ ಮಾಡಬೇಕಲ್ಲ. ಸೊ ಆಯಿತು, ಬಂದ್ವಿ. ತುಂಬ ರಶ್ ಇತ್ತಲ್ಲ. ಸೊ ಹಾಗೆ ಊಟಕ್ಕೆ ಹೋದ್ವಿ. ಟೈಮ್ ಆಯಿತು ಅಂತ ಊಟ ಮುಗಿಸ್ಕೊಂಡು ಬೇಗ ಬೇಗ ನಮ್ಮ ಮನೆಯವ್ರ ಗಾಡಿ ಬೇರೆ ತುಂಬ ದೂರ ಪಾರ್ಕಿಂಗ್ ಮಾಡಿದರು. ಸೊ ಎತ್ಕೋಬೇಕಾಗಿದ್ರೆ ನಡ್ಕೊಂಡು ಹೋಗೋಣ ಅಂಥೇಳಿ ಅಷ್ಟು ದೂರ ಹೋದ್ವಿ. ಸೊ ಗಾಡಿ ಸಿಕ್ತು. ಸೊ ಹಾಗೆ ಮುಗೀತು ಎಲ್ಲ. ಸೊ ಮನೆ ಕಡೆ ಅಂತ ಹೊರಟ್ವಿ. ಅಷ್ಟರಲ್ಲಿ ದೇವಸ್ಥಾನದ ಹತ್ರ, ನಮ್ಮ ಅಂಗಡಿ ಹತ್ರ ದೇವ್ರು ಬಂದಿತ್ತು. ಸೊ ಹಳೆ ಊರಮ್ಮ ಅಂತ ಜಾತ್ರೆ ಮಾಡ್ತಾಯಿದ್ದಾರೆ. ನಮ್ಮ ಅಂಗಡಿ ಹತ್ರನೇ ಇರೋದು. ಸ್ವಲ್ಪ 2 ಕಿಲೋಮೀಟ್ರ್ ಏನೋ ಇದೆ ಡಿಸ್ಟೆನ್ಸ್ ಅಷ್ಟೇನೆ. ಸೊ ತುಂಬ ಚೆನ್ನಾಗಿ ದೇವ್ರ ಮೆರವಣಿಗೆ, ಉತ್ಸವ ಎಲ್ಲ ಚೆನ್ನಾಗಿ ಮಾಡಿಸ್ತಾಯಿದ್ರು. ದೇವ್ರನ್ನೂ ತುಂಬ ಚೆನ್ನಾಗಿ ಕುಣಿಸ್ತಿದ್ರು. ದೇವರಿಗೆ ಕುಣಿಸಿದ್ರೇ ಜಾಸ್ತಿ ಇಷ್ಟ ಆಗುತ್ತಂತೆ, ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ನಮ್ಮ ಏರಿಯಾದಲ್ಲಿ ರೋಡ್ ಚಿಕ್ಕದ್ರಿಂದ ತುಂಬ ವೆಹಿಕಲ್ಸು, ಕ್ರೌಡು. ಸೊ ಜಾತ್ರೆದೆಲ್ಲ ಇಲ್ಲಿ ಬ್ಯಾನರ್ ಹಾಕಿದ್ದಾರೆ ನೋಡಿ ಗೈಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಷ್ಟರಲ್ಲಿ ನೋಡ್ತಾ ಇದ್ದೆ ನಾನು. ಸೊ ಅಷ್ಟರಲ್ಲಿ ನಮ್ಮ ಕಸ್ಟಮರ್ಸ್ ಬಂದರು. ಸೊ ಏನೋ ವ್ಲಾಗ್ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿದ್ರು. ಸೊ ಹಾಗೆ ನೋಡ್ತಾ ಇದ್ದರು. ಸೊ ನಾನೇ ಹೇಳಿದೆ ಬನ್ನಿ ಒಳಗಡೆ ಅಂತ ಹೇಳಿದೆ. ಸೊ ಹಾಗೆ ಬಂದರು. ಸೊ ಅಷ್ಟರಲ್ಲಿ ಅವ್ರಿಗೇನೋ ತೋರಿಸ್ತಾ ಇದೆ. ಅಷ್ಟರಲ್ಲಿ ಪಲ್ಲಕ್ಕಿ ಸಮೇತ ದೇವ್ರು ಬಂತು. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೈಸ್. ತುಂಬ ಜನನೂ ಸೇರಿದರು. ಸೊ ಅಲ್ಲಿ ನನ್ನ ಮಗಳು ಕೂಡ ಬರ್ತಾಯಿದ್ದಾಳೆ ದೇವಸ್ಥಾನಕ್ಕೆ ಹೋಗಿ. ತುಂಬ ವೆಹಿಕಲ್ಸ್ ಇತ್ತು ಜಾಸ್ತಿ. ಜಾತ್ರೆನೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಮ್ಮ ಏರಿಯಾದಲ್ಲಿ ಜಾಸ್ತಿ ಜಾತ್ರೆ, ದೇವಸ್ಥಾನ, ಪೂಜೆ ಜಾಸ್ತಿ ಮಾಡ್ತಿರ್ತಾರೆ ಗೈಸ್. ಈ ಸರ್ಕಲ್ ಅಲ್ವಾ, ಸರ್ಕಲ್ ಇರೋದ್ರಿಂದ ಜಾಸ್ತಿ ದೇವ್ರುಗಳು ಬರ್ತಾ ಇರುತ್ತೆ. ಸೊ ನನ್ನ ಮಗಳು ನೋಡಿ ಈಗ ನಿಂತಿದ್ದಾಳೆ. ಸೊ ಇವತ್ತು ತೆಂಬಿಟ್ಟು ಆರತಿ ಇದ್ದಿದ್ದರಿಂದ ಎಲ್ಲರೂ ದೇವ್ರಿಗೆ ಆರತಿ ಮಾಡಿ ದೇವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ದೇವಸ್ಥಾನದ ಕಡೆಗೆ. ತುಂಬ ಜನ ಚಿಕ್ಕ ಮಕ್ಕಳು, ದೊಡ್ಡವ್ರಿಗೆಲ್ಲ ತುಂಬ ಚೆನ್ನಾಗಿ ದೇವ್ರು ಬಂದಿತ್ತು. ಅದೊಂಥರ ಖುಷಿನೇ ಅನಿಸುತ್ತೆ. ಪೂಜೆ, ದೇವಸ್ಥಾನ ಅಂತೆಲ್ಲ ಮಾಡೋದು, ಜಾತ್ರೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ. ಟಮಟೆ ಹೊಡೆಯೋರೆಲ್ಲ ತುಂಬ ಜೋರಾಗಿ ಹೊಡಿತಾ ಇದ್ದಾರೆ.
ಆಟೋ ಹೋಗೋಕೆ ಕೂಡ ಜಾಗನೂ ಇರಲಿಲ್ಲ. ಬಟ್ ಅವರು ತೆಂಬಿಟ್ನಾರ್ತಿ ಎತ್ಕೋಗೋರು ಕೂಡ ಜಾಗ ಕಡಿಮೆನೇ ಇತ್ತು. ವೆಹಿಕಲ್ಸ್ ಎಲ್ಲ ನೋಡಿ ಅಲ್ಲಲ್ಲೇ ಸ್ಟಾಪ್ ಆಗಿದೆ ನೋಡಿ ಗೈಸ್. ಎಲ್ಲ ದೇವಸ್ಥಾನದ ಕಡೆ ಹೊರಟಿದ್ದಾರೆ. ಸೊ ಕ್ರೌಡ್ ಕೂಡ ಕಡಿಮೆ ಆಯಿತು. ಸೊ ಎಲ್ಲ ವೆಹಿಕಲ್ಸ್ ಕೂಡ ಜಾಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನನ್ನ ಮಗಳು ಹಾಗೆ ನೋಡ್ತಾ ಇದ್ಲು. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್.